ಹಲೋ ಎಲ್ರಿಗೂ ನಮಸ್ಕಾರ. ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಹಂಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನಪ್ಪ ಇದು ಹಂಟರ್ ಕನ್ನಡ ಹೊಸದಾಗಿ ಹೇಳ್ತಿದ್ದಾರೆ ಅಂತ ಕನ್ಫ್ಯೂಸ್ ಆಗೋದು ಬೇಕಾಗಿಲ್ಲ. ಸೊ ಇಷ್ಟು ದಿನ ನೀವು ಆತ್ಮಗಳನ್ನ ನೋಡಿದ್ರಿ, ದೆವ್ವಗಳನ್ನ ನೋಡಿದ್ರಿ. ಸೊ ಇನ್ನು ಮುಂದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದುವರೆಗೂ ನೀವು ಏನು ನೋಡಿರಲ್ವಲ್ಲ, ಸೊ ಅಂಥ ದೇವಸ್ಥಾನಗಳನ್ನ ಮತ್ತು ಈಡನ್ ಟೆಂಪಲ್ಸ್ನ ನಿಮಗೆ ಎಕ್ಸ್ಪ್ಲೋರ್ ಮಾಡೋಕೆ ಕೊಟ್ಟಿದ್ದೀನಿ. ಸೊ ಆ ಚಾನಲ್ಗೆ ಏನು ಸಪೋರ್ಟ್ ಮಾಡಿದ್ರಿ, ಖಂಡಿತವಾಗಿ ಈ ಚಾನಲ್ಗೂ ಅದೇ ಸಪೋರ್ಟ್ ಮಾಡಿ ಅಂತ ನಿಮ್ಮನ್ನು ಕೈ ಮುಗಿದು ಶಿರವಾಗಿ ಶರಣವಾಡಿ ಕೇಳ್ಕೊತ ಸೊ ಮೇನ್ ಟಾಪಿಕ್ ಬಂದ್ಬಿಡೋಣ. ತುಂಬ ಡಿಲೇ ಮಾಡೋದು ನಿಮ್ಗೆ ಇಷ್ಟ ಇಲ್ಲ. ಸೊ ಇವತ್ತು ನಾವು ಬಂದಿದ್ದೀವಿ ಒಂದು ಮೋಸ್ಟ್ ಥ್ರಿಲ್ಲರ್ ದೈವಶಕ್ತಿ ಹೊಂದಿರುವಂತಹ ನಿಗೂಢ ದೇವರ ಪ್ಲೇಸ್ಗೆ. ಎಸ್, ನೀವು ನೋಡ್ತಾ ಇರ್ಬೋದು ಈ ಆಲದ ಮರ. ಏನು ಈ ಆಲದ ಮರ ಇದೆ, ಸುಮಾರು ಇದಕ್ಕೆ 200-250 ವರ್ಷಗಳ ಇತಿಹಾಸ ಇದೆ. ಸೊ ನನಗೆ ಈ ಊರಿನ ಗ್ರಾಮಸ್ಥರು ಹೇಳಿದ ಪ್ರಕಾರ, ಸೊ ಪೂರ್ತಿ ನೋಡೋಣ. ಭಯ ಇಲ್ಲ, ವಿಶ್ವಾಸ ಇದೆ. ಸೊ ಆರಾಮ ಬನ್ನಿ. ಸೊ ನಾನು ಬೈಕಿಲ್ಲೇ ಪಾರ್ಕ್ ಮಾಡಿದ್ದೀನಿ ನೋಡಿ. ದಿಸ್ ಇಸ್ ಮೈ ಬೈಕ್. ಈ ಊರು ಏನು ಸಕ್ಕತ್ತಾಗಿದೆ. ನವಿಲು ಖುಷಿ ಆಗ್ತಿದೆ ಸೀರಿಯಸ್ ಆಗಿ. ಸೊ ಒಂದು ಸ್ವಲ್ಪ ತಿಳ್ಪಟ್ಟಿದ್ದೀನಿ. ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಪಾದರಕ್ಷೆಗಳನ್ನು ಇಲ್ಲಿ ಬಿಟ್ಟು ಹೊರಡೋಣ. ಪರಮಾತ್ಮ ಕಾಪಾಡಪ್ಪ, ಈಶ್ವರ, ಶನಿರಾಜ ದೇವ. ಸೊ ನೋಡ್ತಾ ಇದ್ದೀರಾ, ಏನಿದೆ ಒಂಚೂರು ಗುಹೆ ಇದೆ ನೋಡಿ ಒಳಗಡೆ. ಸೊ ಅದು ಒಳಗಡೆ ಇದೆ ಚಿಕ್ಕದು. ಅಲ್ಲಿ ಹಾವಿದೆಯಂತೆ, ಬಟ್ ನಂಗೆ ಅಷ್ಟು ಗೊತ್ತಿಲ್ಲ ಅದರಲ್ಲಿ ಇದೆಯೋ ಇಲ್ವೋ ಅಂತ. ಒಂದ್ಸರಿ ನೋಡ್ಕೊಂಬಂದ್ಬಿಡಿ ಮರನೆಲ್ಲ ನೀವು, ನಿಮ್ಮೊಂದು ಕ್ಲಾರಿಟಿ ಬರುತ್ತೆ ಏನು ಕತೆ, ಏನು ಪಿಕ್ಚರ್ ಇದು ಅಂತ. ಖುಷ್ ಖುಷ್ ಹಾವು ಇರ್ತೇನೋ ಭಯ. ಹೋಪ್ ಯು ಸೀಯಿಂಗ್ ದಿಸ್ ವಿಡಿಯೋ. ಕೈ ಮುಕ್ಕೊಳ್ಳಿ ಎಲ್ಲರೂ. ಸೊ ಇದೇನು ನೋಡ್ತಾ ಇದ್ದೀರಾ, ಈ ದೇವರ ಹೆಸರು ಭಕ್ತ ಮುನಿ ಅಂತೆ. ಮುನಿಗಳಲ್ಲಿ 101 ಥರ ಮುನಿ ಇರ್ತವಂತೆ. ರಗತ್ ಮುನಿ, ಭಗತ್ ಮುನಿ, ಮಲ್ಲಾಗ್ರ ಮುನಿ, ಮೈಕಟ್ಟ ಮುನಿ, ಸಮಥಿಂಗ್ ಏನೇನೋ ಇರುತ್ತಂತೆ. ಅದರಲ್ಲಿ ಇದು ಭಗತ್ ಮುನಿ ಅಂತ. ಸೊ ಭಗತ್ ಮುನಿ ಕೆಲಸ ಏನು ಅಂತಂದರೆ, ತನ್ನ ಒಕ್ಕಲನ್ನ ಕಾಯೋದು ಮತ್ತು ಆ ಜಮೀನು ಏನಾಯಿತು ತನ್ನ ಕಾಯ್ಕೊಳ್ಳೋದು ಅಂತ ಊರಲ್ಲಿ ಹೇಳಿದ್ರು. ಮತ್ತು ಈ ದೇವ್ರು ಇಲ್ಲಿ ಬಂದು ಹಿಂಗೆ ನಿಲೆ ಇತ್ತು ಅಂತಂದರೆ ಸುಮಾರು ಒಂದು 40-45-60 ವರ್ಷ ಅಂತ ಹೇಳಿದ್ರು ಅವರು. ಈ ಫ್ಯಾಮಿಲಿ ಹೊಲ ಉಳಬೇಕಾದ್ರೆ ಎಲ್ಲಾದರೂ ಕಲ್ಲೇ ಸಿಗ್ತಾಯಿತ್ತಂತೆ. ಸೊ ಹಾಗಾಗಿ ಶಾಸ್ತ್ರ ಕೇಳಕ್ಕೆ ಹೋದಾಗ, ನಿಮ್ಮ ಹೊಲದಲ್ಲಿ ಮುನಿ ಇದೆಯಪ್ಪ, ಅಲ್ಲೊಂದು ಆಲದ ಮರ ಬೆಳೀತದೆ, ಆ ಆಲದ ಮರ ಬಿಟ್ಕೊಡ್ಬೇಕು ನೀವು, ಅವಾಗ ನಿಮ್ಮ ಬೇರೆ ಕಡೆ ಬೆಳೆ ಬೆಳಿಬೋದು ಅಂತ ಅಂದಾಗ, ಸುತ್ತ ಹೊಲಗಳಿದೆ ನೋಡಿ, ಸುತ್ತ ಹೊಲಗಳಿದೆ. ಬಟ್ ಸೆಂಟ್ರಲ್ಲಿ ಮಾತ್ರ ಇದೊಂದು ಆಲದ ಮರಕ್ಕೆ ಹೊಲ ಹತ್ರ ಫುಲ್ ಜಾಗನೇ ಬಿಟ್ಬಿಟ್ಟಿದ್ದಾರೆ. ಸೊ ಯಾವಾಗ ಬಿಟ್ಟಾಗ ಈ ಕಡೆ ಬೆಳೆ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಆಗ್ತದೆ. ಅದಕ್ಕೆ ಪ್ರತಿ ವರ್ಷ ಬಂದು ಇಲ್ಲಿ ಭಗತ್ ಮುನಿ ಅಂತ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು ಮರ ಹೇಗಿದೆ ಅಂತ, ಸಖತ್ತಾಗಿ ಬೆಳೆದಿದೆ. ಸುತ್ತ ಒಂದು ಬರೋಣ ಬನ್ನಿ. ಹೋಪ್ಸ್ ಯು ಸೀಯಿಂಗ್ ದಿಸ್ ವಿಡಿಯೋ. ಸೊ ಇಲ್ಲಿ ಪ್ರಸಾದ ಮಾಡ್ಕೊತಾರೆ ಅನಿಸುತ್ತೆ, ಅದಕ್ಕೆ ಒಲೆಯೆಲ್ಲ ಕಲ್ಲೆಲ್ಲ ಕುಂಕುಮ ಇಟ್ಬಿಟ್ಟು ನೀಟಾಗಿ ರೆಡಿ ಮಾಡಿಬಿಟ್ಟಿದ್ದಾರೆ. ನೀಟಾಗಿ ರೆಡಿ ಮಾಡಿಟ್ಟಿದ್ದಾರೆ. ಆಲದ ಮರದಲ್ಲಿ ಒಳ್ಳೆ ಆಮ್ಲಜನಕ ಬಿಡುತ್ತೆ, ಇದೊಂದು ಪ್ಲಸ್ ಪಾಯಿಂಟ್ ಇದರಲ್ಲಿ. ಸೊ ಇಲ್ಲೇನು ಸುತ್ತ ಹೊಲ ಇದ್ದು ಇಲ್ಲೇನಿಗೆ ಜಾಗ ಬಿಟ್ಟಿದ್ದಾರೆ. ಈ ದೇವ್ನಿಗೆ ಇಲ್ಲೇ ಮಾಡ್ತಾರೆ. ಈಗ ಚಿಕ್ಕದಾಗಿ ಚಪ್ರ ಕಟ್ಟಿದ್ದಾರೆ. ಅಟ್ಲೀಸ್ಟ್ ಒಂದು ದೇವಸ್ಥಾನ ಮಾಡಿಸ್ಬೋದಿತ್ತಲ್ಲ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನನ್ನ ಖಂಡಿತವಾಗಿದೆ. ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಈ ಮರ ಇಲ್ಲಿಂದ ಫಿಕ್ಸ್ ಆಗಿ ಹಂಗೆ ಬಂದಿರೋದು ಇದು. ಸೊ ಬಿಗ್ ಮರ ಇದು ಕನ್ಫರ್ಮ್ ಆಗಿ. ಸೊ ಈ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ.
ಸೊ ಏನು ನೋಡ್ತಾ ಇರೋ ದೇವ್ರ ಹೆಸರು ಭಗತ್ ಮುನಿ ಅಂತ. ಮುನೇಶ್ವರ ದೇವರುಗಳಲ್ಲಿ 101 ಟೈಪ್ ಇರ್ತದೆ. ರಗದ್ ಮುನಿ, ಭಗತ್ ಮುನಿ, ಮುಲ್ಲಾಗರ ಮುನಿ, ನೀಲಕಚ್ಚ ಮುನಿ, ಸಮಥಿಂಗ್ ತುಂಬ 101 ವಿಧಾನಗಳಿರ್ತವೆ, ಹೆಸರುಗಳು ಇರ್ತವೆ. ನವಿಲ್ಗೆ ಹೋಗ್ತಾ ಇದೆ ಎಲ್ಲ. ಸೊ ಹೆಸರುಗಳು ಇರ್ತವೆ. ಸುತ್ತ ನೋಡ್ಕೊಡಪ್ಪ, ಆಗಿ ಬಿದ್ದೋದ ಕಷ್ಟ ಪಡಪ್ಪ. ಸೊ ಇಲ್ಲಿ ಭಗತ್ ಮುನಿ ಅಂತ ಸುಮಾರು ಒಂದು 40-45 ವರ್ಷಗಳ ಹಿಂದೆ ಇಲ್ಲಿಂದ ಊರು ಗ್ರಾಮಸ್ಥರು ಹೇಳಿದ ಪ್ರಕಾರ 40-45 ವರ್ಷದ ಹಿಂದೆ ಹೊಲ ಉಳ್ಬೇಕಾದ್ರೆ ಫುಲ್ಲು ಬೇರುಗಳು. ಯಾಕೆ ಹಿಂಗೆ ಆಗ್ತಾಯಿದೆ ಇದು, ಏನು ಕತೆ, ಏನು ಪಿಕ್ಚರ್ ಇದು ಅಂತ ಸುತ್ತು ಸ್ವಾಮಿಗಳು ಅಂತ ನಿಮ್ಗೆ ಗೊತ್ತಿರೋದು ಬಹಳ ದೊಡ್ಡ ಏನಂತ ಹೇಳ್ಬೋದು, ಶಕ್ತಿಶಾಲಿ ದೇವರು, ಸುತ್ತಲ ಮಠ ಸ್ವಾಮಿಗಳವರು. ಸೊ ಅಲ್ಲೋಗ್ಬಿಟ್ಟು ಶಾಸ್ತ್ರ ಕೇಳಿದಾಗ ಅವ್ರು ಹೇಳಿರೋದು, ನೋಡಪ್ಪ ನಿಮ್ಮ ಹೊಲದಲ್ಲಿ ಮುನಿ ಇದ್ದಾರಪ್ಪ, ಸೊ ನೀವೇನು ಮಾಡಿದ್ರು ಅವ್ರದ್ದೇ ಜಾಗ ಬಿಟ್ಕೊಡೋವರೆಗೂ ನಿಮ್ಮ ಜಾಗ ಅವ್ರು ಬಿಟ್ಕೊಡಲ್ಲ ಅಂತ ಹೇಳಿದಾಗ, ಸರಿಯಪ್ಪ ಅವ್ರು ಬಿಟ್ಕೊಡ್ತೀವಿ ಅಂತ ಸುತ್ತ ಹೊಲಗಳಿದ್ರು ಸೆಂಟ್ರಲ್ಲಿ ಈ ಪರಮಾತ್ಮನ ಜಾಗ ಮಾಡಿಕೊಟ್ಟಿದ್ದಾರೆ. ನೋಡಿ ಇಂಥ ಲೀಲೆ ಅಲ್ಲ. ಸೊ ಆ ಥರ ಜಾಗ ಮಾಡಿಕೊಟ್ಟಾದ್ಮೇಲೆ ಬೆಳೆ ಆಗಿರ್ಬೋದು ಏನೂ ತೊಂದರೆ ಆಗದಿರಂಗೆ ನಡೀತಿತ್ತಂತೆ. ಮತ್ತು ಕನಸಲ್ಲಿ ಅವ್ರ ಮುಖ್ಯಸ್ಥರು ಯಾರು ಹೋಗಿ ಹೇಳಿರೋದು, ನಾನಿಲ್ಲಿ ನೆಲೆಗೊಳ್ತೀನಿ, ನನಗೆ ನೀವು ಗೂಡು ಕಟ್ಸೋದು ಪರವಾಗಿಲ್ಲ, ನೀವು ನನಗೆ ನನ್ನ ಮರನೇ ಗೂಡಿದೆ, ಸೊ ವರ್ಷಕ್ಕೊಂದ್ಸರಿ ನನಗೆ ಹಬ್ಬ ಮಾಡಿಕೊಡಿ ಅಂತ ಈ ದೇವರೇ ಕೇಳ್ಕೊಳ್ಳುತ್ತಂತೆ. ಸೊ ಹಾಗಾಗಿ ಪ್ರತಿ ವರ್ಷಕ್ಕೊಂದ್ಸರಿ 5 ಕಲ್ಲಿಟ್ಟು ಮೈ ಜುಮ್ ಅಂತ ಸೀರಿಯಸ್ ನನಗೆ. ಯಾಕಂದರೆ ಕೆಲವೊಂದು ಕಡೆ ಡಿವೋಷನಲ್ ಫೀಲ್ ಆಗಿರುತ್ತೆ. ದೈವಿಕ ಗುಣಗಳು, ದೈವಿಕ ಶಕ್ತಿ ಆಲ್ಮರದ ತುಂಬ. ಸೊ ಹಾಗಾಗಿ ಸುಮಾರು ಇವಾಗ ಫಾರ್ ಎಕ್ಸಾಂಪಲ್ ಶನಿ ದೇವಿ ಜಾಗದಲ್ಲೂ ಆಲ್ಮರ ಇರುತ್ತೆ, ಲಕ್ಷ್ಮೀ ದೇವಿ ಇರೋದ್ರಲ್ಲೂ ಆಲ್ಮರ ಇರುತ್ತೆ, ಆಲ್ಮರಗಳು ತುಂಬ ಇರುತ್ತೆ. ಈ ಕಡೆ ದೈವಿಕ ಗುಣಗಳು ತುಂಬ. ಸೊ ವರ್ಷಕ್ಕೊಂದ್ಸರಿ ಬಂದು ಇಲ್ಲಿ ಪೂಜೆ ಮಾಡ್ಕೊ ಹೋಗ್ತಾರೆ. ಇದು ಭಗತ್ ಮುನಿ ಅಂತ. ಇನ್ನೂ ಡಿಫ್ರೆಂಟ್ ಮುನೀಸ್ ಎಲ್ಲ ಇದೆ, ರಗತ್ ಮುನಿ ಅಂತ ಎಲ್ಲ, ಅವಕ್ಕೆಲ್ಲ ಕೋಳಿ ಕುರಿ ಎಲ್ಲ ಕುಯ್ತಾರೆ. ಇದು ಭಗತ್ ಮುನಿ, ಹಾಲು ಅನ್ನ ತಿನ್ನುವಂಥ ದೇವರು. ಮುನೇಶ್ವರಲ್ಲಿ ನಮ್ಗೆ ಇನ್ನೊಂದು ಹೇಳಬೇಕು, ಮುನೇಶ್ವರ ಅಂತ ಅಂದರೆ ಅವರು ನಮಗೆಲ್ಲ ತಾತ ಸಮಾನ. ತಾತ ಮೀನ್ಸ್ ವಯಸ್ಸಾದಂಥ ದೇವರು ಅಂತ ಎಲ್ಲ ಕಡೆ ಹೇಳಿರ್ತೀರ. ಅವ್ರು ಹೇಗೆ ಅಂತಂದರೆ ಆತ್ಮಗಳನ್ನು, ಪ್ರೇತಾತ್ಮಗಳನ್ನು ಮತ್ತು ಕ್ಷುದ್ರ ಶಕ್ತಿಗಳನ್ನು ತನ್ನ ವಶ ಮಾಡ್ಕೊಂಡಿರ್ತಾರೆ ಮುನೇಶ್ವರ ಸ್ವಾಮಿ. ಉದಾಹರಣೆಗೆ ಒಲೆಯರಳಿ ಮುನೇಶ್ವರ ಕೇಳಿರಬಹುದು, ಕೂತು ಹೋಗ್ತಾರೆ ಅದನ್ನು ಇಲ್ಲಿ ನೋಡಿ. ಒಲೆಯರಳಿ ಮುನೇಶ್ವರ ಆಗಿರ್ಬೋದು, ಸುಮಾರು ಬಂಡೆ ಮುನೇಶ್ವರ ಆಗಿರ್ಬೋದು, ಸುಮಾರು ಮುನೇಶ್ವರ ಇದೆ. ಮುನೇಶ್ವರ ಇಟ್ಕೊಂಡೆ ಯಾವುದೋ ಸಿನಿಮಾಗಳು ಕೂಡ ತುಂಬ ಬಂದಿದೆ. ಜಡೆ ಮುನಿ ಅಂತಲೇ ಇದೆ, ಕರೆಕ್ಟು. ಸೊ ಯಾರಿಗಾದ್ರೂ ಗೊತ್ತಿರೋ ಕಮೆಂಟ್ ಮಾಡಿ, ಈ ವಿಷಯ ನನಗೆ ಗೊತ್ತಿಲ್ಲ. ಆಲದ ಮರದಲ್ಲಿ ಏನಕ್ಕೆ ಜಡೆಗಳು ಬರ್ತವೆ, ಅಷ್ಟು ಉದ್ದ ಬರ್ತವೆ, ಅದು ಸೀರಿಯಸ್ಸಾಗಿ ನನಗೆ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ, ಅರ್ಥ ಆಯ್ತಾ? ಸೊ ಇಲ್ಲೇ ಅಂತಲ್ಲ, ಪ್ರತಿ ಹೊಲಗಳಲ್ಲೂ ನಾನು ನೋಡಿದ್ದೀನಿ ಈ ಥರ ಹೊಲದ ಮಧ್ಯೆ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಅಲ್ಲಿ ಒಂದು 5 ಕಲ್ಲನ್ನ ಇಟ್ಟು ಪೂಜೆ ಮಾಡಿ ಕಾಪಾಡಪ್ಪ ಅಂತೆಲ್ಲ ಕೇಳ್ಕೊತಾರೆ. ಏನಕ್ಕೆ ಅಂತ ಅದು ಸೀರಿಯಸ್ಸಾಗಿ ಗೊತ್ತಿಲ್ಲ. ದಯವಿಟ್ಟು ಅದು ಗೊತ್ತಿದ್ದು ಕಮೆಂಟ್ ಮಾಡಿ. ಮತ್ತು ಆಲದ ಮರದಲ್ಲಿ ಏನು ಜಡೆ ಬೀಳ್ತವೆ, ಇದು ಮೇಯ್ನಾಗಿ ಕಮೆಂಟ್ ಮಾಡಿ ನನಗೆ. ತುಂಬ ತಿರುವಾಡ ಇದ್ದವಲ್ಲಿ ನನ್ನ ಮಗನೇ ಅಂಥವೆಲ್ಲ ಸೂಚನೆಗಳು. ಸೊ ಮತ್ತು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲರೂ ಇನ್ನೊಂದು ರಿಕ್ವೆಸ್ಟ್ ಏನಂತ ಅಂದರೆ, ಇನ್ ಕೇಸ್ ನಿಮಗೆ ಗೊತ್ತಿರೋ ಜಾಗದಲ್ಲಿ ಈ ಥರ ಮಿಸ್ಟೀರಿಯಸ್ ಮತ್ತು ಭಯಾನಕ ದೇವರುಗಳು ಅಥವಾ ತುಂಬ ನಿಗೂಢವಾಗಿ ದೇವರುಗಳ ರಹಸ್ಯಗಳಿರೋ ದೇವಸ್ಥಾನಗಳು, ತುಂಬ ಪವಾಡ ನಡೆಯುವಂಥ ದೇವಸ್ಥಾನಗಳಿದ್ದರೆ ಖಂಡಿತವಾಗಲೂ ನೀವು ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮನ್ನು ಡಿ ಎಮ್ ಮಾಡಿ. ಕಮೆಂಟ್ ಮಾಡಿ, ಆ ಕಮೆಂಟ್ನ ಮೆನ್ಷನ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮನ್ನು ಡಿ ಎಮ್ ಮಾಡೋ 2 ಮ್ಯಾಚ್ ಆಗಿ ನಾನು ಖಂಡಿತವಾಗಿ ಇನ್ಸ್ಟಾಗ್ರಾಮ್ ಮೆಸೇಜ್ನ ಓದ್ತೀನಿ ಮತ್ತು ಕಮೆಂಟ್ಸ್ಗಳನ್ನ ಮೇಯ್ನಾಗಿ ಓದ್ತೀನಿ. ಸೊ ನಿಮ್ಮೂರಿಗೆ ಬಂದು ನಿಮ್ಮ ಜೊತೆ ನಿಮ್ಮದೇವ್ರನ್ನ ಎಕ್ಸ್ಪ್ಲೋರ್ ಮಾಡೋಣ. ಇದೊಂದು ಚಾನ್ಸ್ ಇದೆ, ಯಾರು ಮಿಸ್ ಮಾಡ್ಕೊಂಬಿಡಿ, ರಿಕ್ವೆಸ್ಟ್ ಇದು. ಸೊ ಮಹೇಶ್ವರನ ನೋಡಿದ್ದೀನಿ ಅಂದ್ಕೊಂಡಿನಿ. 5 ಕಲ್ಲಲ್ಲಿ ಇದ್ಯಾವ್ಯಾವ ದೇವರು ಅಂತ ನನಗೆ ಗೊತ್ತಿಲ್ಲ. 5 ಕಲ್ಲು ಯಾವ್ಯಾವ ದೇವ್ರನ್ನ ಸೂಚಿಸುತ್ತೆ ಅನ್ನೋದಿದೆ, ಕಮೆಂಟ್ ಮಾಡಿ, ರಿಕ್ವೆಸ್ಟ್ ಇದು. ಮತ್ತು ನನಗೆ ಇನ್ನೊಂದು ಡೌಟು, ಅರಿಶಿನ ಕುಂಕುಮನ ಏನಕ್ಕೆ ದೇವ್ರಿಗೆ ಹಾಕ್ತಾರೆ? ಉದಾಹರಣೆ ಮಣ್ಣನ್ನು ಏನಕ್ಕೆ ದೇವ್ರಿಗೆ ಹಾಕಲ್ಲ? ಅಥವಾ ಸುಣ್ಣ ತಂದುಬಿಟ್ಟು ಯಾಕೆ ವೈಟ್ ಥರ ಬೆಳೆಯಲ್ಲ, ಪೇಂಟ್ ತಂದು ಏನಕ್ಕೆ ಬೆಳೆಯಲ್ಲ? ಏನಕ್ಕೆ ಅರಿಶಿನ ಕುಂಕುಮನೇ ಏನಕ್ಕೆ ದೇವ್ರುಗಳಿಗೆ ಯೂಸ್ ಮಾಡ್ತಾರೆ, ಇದನ್ನು ಮೆನ್ಷನ್ ಮಾಡಿ. ಮತ್ತು ದೇವ್ರುಗಳಿಗೆ ಹೂನೇ ಏನಕ್ಕೆ ಹಾಕಿ ಪೂಜೆ ಮಾಡಬೇಕು? ಇವಾಗ ಪ್ರಚಂಡ ಕುಳ ಸಿನಿಮಾದಲ್ಲಿ ಶಿವನಿಗೆ ಕಲ್ಲಲ್ಲಿ ಪೂಜೆ ಮಾಡ್ತಾನೆ ಅವನು, ಆದರೂ ಶಿವ ಒಲಿತಾನೆ ಅಂತಂದಮೇಲೆ ಸೊ ನಾವೇನಕ್ಕೆ ಹೂವು ಹಾಕಬೇಕು? ಸೊ ಎಲ್ಲ ಪ್ರಶ್ನೆಗಳು ಉತ್ತರ ಬೇಕಿದೆ. ಕೆದಕ್ತಾ ಹೋಗ್ತಿದ್ದ ಇತಿಹಾಸಗಳನ್ನ ಸಾವಿರ ಸಿಗ್ತಾ ಹೋಗ್ತವೆ.
ವಿಡಿಯೋದಲ್ಲಿ ನಿಮ್ಗೇನು ಅಷ್ಟು ಇಂಟ್ರೆಸ್ಟಿಂಗ್ ಇಲ್ಲ ಅಂತ ಇಲ್ಲ ಅಂದರೂ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಫಸ್ಟ್ ನನ್ನ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಣ ಅಂತ. ಸೊ ಹಾಗಾಗಿ ಸೊ ಮೇಯ್ನ್ ಅಷ್ಟೇ. ಊರಲ್ಲೇ ಏನು ಪೂಜೆ ಮಾಡ್ತಾರೆ, ಅಷ್ಟಕುಮ್ಮನ ಏನಕ್ಕೆ ಬಳಸ್ತಾರೆ, ಇದನ್ನು ಥಿಂಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಗೊತ್ತಿದ್ದರೆ. ಮತ್ತು ಮುನಿ ಮಾಡಿದಾಗ ಪರ್ಫೆಕ್ಟಾಗಿ 5 ಕಲ್ಲಿಡ್ತಾರೆ, ಏನಕ್ಕೆ ಪಂಚಮುನಿನ? ಪಂಚಮುನಿನ ಏನು ದಯವಿಟ್ಟು ತಿಳಿಸಿ. ಸೊ ನಿಮ್ಮ ಅಭಿಪ್ರಾಯಕ್ಕೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ, ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಸಪೋರ್ಟ್ ಮಾಡಿ. ಇನ್ನು ಮುಂದೆ ಇದಕ್ಕಿಂತ ಅದ್ಭುತವಾಗಿರೋ ಪ್ಲೇಸಲ್ಲಿ ನಿಮ್ಮ ಎದುರುಗಡೆ ಬರ್ತೀನಿ. ಅಲ್ಲಿವರೆಗೂ